ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆದಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರೇ, ಕ್ಷೇತ್ರದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಹನುಮಂತ್ ನಿರಾಣಿ ಅವರೇ ಹಾಗೂ ಚನ್ನರಾಜ್ ಹಟ್ಟಿಹೊಳೆಯವರೇ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳನ್ನೊಳಗೊಂಡಂತೆ SP CO ಅವ್ರನ್ನೊಳಗೊಂಡಂತೆ ಭಾಗವಹಿಸಿರುವಂಥ ಎಲ್ಲ ಅಧಿಕಾರಿಗಳೇ, ನಾನು ಇವರೆಲ್ಲರ ಜೊತೆಯಲ್ಲಿ ವಿಶೇಷವಾಗಿ ನಿಮಗೆ ಅಭಿನಂದಿಸಿ ನಾನು ಸ್ವಾಗತಿಸಬೇಕು. ಯಾಕೆಂದರೆ ಈ ಮಳೆಯಲ್ಲಿಯೂ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅತ್ಯಂತ ಸಂತೋಷದ ಸಂಗತಿ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, 201ನೇ ವರ್ಷದ ಕಿತ್ತೂರು ಉತ್ಸವವನ್ನು ಕೇವಲ ಕಿತ್ತೂರು ಉತ್ಸವ ಅಲ್ಲ, ಕಿತ್ತೂರಿನ ವಿಜಯೋತ್ಸವವನ್ನು ಇವತ್ತು ನಾವು ಆಚರಿಸೋದ್ರ ಮೂಲಕ ಕಿತ್ತೂರು ಹಿಂದೊಮ್ಮೆ ಹೇಗೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದೆಯೋ ಅದನ್ನು ಸ್ಮರಿಸ್ಕೊಳ್ತಾ ಮುಂದೆಯೂ ಕಿತ್ತೂರು ಆ ರೀತಿಯ ಕೊಡುಗೆಯನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿರುವಂಥವ್ರು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇರುವಂತಹ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾದಂಥದ್ದು. ಅನೇಕ ವರ್ಷಗಳಿಂದ ಕಿತ್ತೂರು ಉತ್ಸವವನ್ನು ಸರ್ಕಾರದ ಆದೇಶದಂತೆ ಮಾಡ್ತಾ ಇದೆ. ಕಿತ್ತೂರು ತಾಲೂಕಾಯಿತು, ಕಿತ್ತೂರು ಎಲ್ಲ ಕಚೇರಿಗಳಾದವು, ಅದರ ಜೊತೆಯಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ಕಿತ್ತೂರು ಜನತೆಯಲ್ಲಿ, ಬೆಳಗಾವಿಯ ಜನತೆಯಲ್ಲಿ, ನಾಡಿನ ಜನತೆಯಲ್ಲಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ನಿರ್ಮಾಣ ಆಗುವಂತಹ ಒಂದು ಪ್ರಯತ್ನ ಸದಾ ನಡೆದಿರೋದನ್ನು ನಾನು ಅಭಿನಂದಿಸ್ತೇನೆ. ಹಿಂದೆ ಆದಂಥವರು, ಈಗ ಇರುವಂಥವರು ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಷ್ಟು ಹೆಚ್ಚೆಚ್ಚು ಒಳ್ಳೆಯದು ಮಾಡಬಹುದು ಅದನ್ನು ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡೇ ಮಾಡ್ತಾರೆ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಿಮ್ಮಿಂದ ಆಯ್ಕೆ ಆದಂಥ ನಾವೆಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ, ಅಭಿವೃದ್ಧಿಯ ಪರವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗೋದಕ್ಕೆ ಸದಾ ನಾವು ಪ್ರಯತ್ನಶೀಲರಾಗೇ ಇರ್ತೇವೆ. ಆ ಪ್ರಯತ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೆಜ್ಜೆಯನ್ನು ಇಟ್ಟು ನಮ್ಮ ಕಿತ್ತೂರಿನ, ಬೆಳಗಾವಿಯ, ನಾಡಿನ ಜನರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೆ ತಿಳಿದೇ ಇದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನಾನು ಬಹಳ ಉದ್ದನೆ ಮಾತನ್ನು ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ಈ 1824ರ ಆ ಯುದ್ಧ ಏನಿದೆ, ಆ ಯುದ್ಧದ ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿರಬೇಕು. ಗೊತ್ತಿದೆ ನಮಗೆ, ಕಿತ್ತೂರಿನ ಜನತೆಯಾಗಿ, ಬೆಳಗಾವಿಯ ನಾಡಿನ ಜನತೆಯಾಗಿ ನಮಗೆ ಗೊತ್ತಿದೆ. ನಾವು ಆಗ ನಡೆದಂತಹ ಯುದ್ಧವನ್ನ ಸ್ಮರಿಸಿಕೊಳ್ಬೇಕು. ಯಾಕೆಂದ್ರೆ ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನ ಜೈಲಿನಲ್ಲಿ ಇರಿಸಿದಂತ ಕೀರ್ತಿ, ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಬೆಳಗಿಸಿರುವಂತವರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂಥ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು, ನಮಗಿರಲೇಬೇಕು. ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ 2ನೇ ಯುದ್ಧ ನಡೆದು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂತ ಸ್ಥಿತಿ ಬಂತು ಅನ್ನೋದನ್ನ ನಾವು ನೋಡಿದೀವಿ. ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ. ನಮ್ಮ ನಾಡಿನ ಉದ್ದಗಲದಲ್ಲಿ ತಾಯಂದಿರು, ಮಹಿಳೆಯರು ನಮ್ಮ ನಾಡನ್ನ ಕಟ್ಟೋದಕ್ಕೆ ಸದಾಕಾಲ ಶ್ರಮಿಸ್ತಾ ಇದ್ದಾರೆ, ಸದಾಕಾಲ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ನಮ್ಮ ಭವ್ಯ ಇತಿಹಾಸವನ್ನು ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾಳೋ ಹಾಗೆ ಒನಕೆ ಓಬವ್ವ ಇದ್ದಾಳೆ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ. ನಾವು ಹಾಗೆ ಯೋಚನೆ ಮಾಡ್ತಾ ಹೋದ್ರೆ ನನಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಗೇರ್ಸೊಪ್ಪದ ಚನ್ನಭೈರಾದೇವಿ ಇದ್ದಾಳೆ, ರಾಣಿ ಅಬ್ಬಕ್ಕ ಇದ್ದಾಳೆ. ನಾನು ಇನ್ನು ಅದೆಷ್ಟೋ ಹೆಸರನ್ನ ಉಲ್ಲೇಖಿಸಬಹುದು. ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಕೇವಲ ಪುರುಷರ ಒಂದು ಪ್ರಾಮುಖ್ಯತೆ ಇರುವಂತಹ ವ್ಯವಸ್ಥೆಯ ಇದೆ ಅನ್ನುವಂಥ ಸಂದರ್ಭದಲ್ಲಿಯೂ ಸಹ ಮಹಿಳೆಯರು, ತಾಯಂದಿರು ಆ ಶತಶತಮಾನಗಳ ಹಿಂದೆ ಈ ರೀತಿಯ ಸಾಹಸ, ಶೌರ್ಯವನ್ನ ಮಾಡಿ ನಮ್ಮ ನಾಡನ್ನ ಕಟ್ಟೋದಕ್ಕೆ ತಮ್ಮ ಕೊಡುಗೆಯನ್ನು ಕಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ನಾವು ಅದನ್ನು ಸ್ಮರಿಸಿಕೊಳ್ಬೇಕು. ಮಹಿಳೆಯರು ಯಾವತ್ತೂ ಸಹ ಪುರುಷರಿಗೆ ಸರಿಸಮಾನವಾಗಿರುವಂತವರು ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ನಮ್ಮ ಅನೇಕ ತಾಯಂದಿರು ಸಾಧನೆಯನ್ನು ಮಾಡಿ ಅವರು ತೋರಿಸಿದ್ದಾರೆ. ರಾಣಿ ಅಬ್ಬಕ್ಕ ನಮಗೆ ಗೊತ್ತೇ ಇದೆ, ಕೇವಲ 51 ವರ್ಷ ಬದುಕಿರೋದು. 15 ವರ್ಷಕ್ಕೆ ಮದುವೆ ಆಯಿತು. ಆ ನಂತರದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ನಾವು ನೋಡಿದ್ರೆ ಅವರ ತಂದೆ ತಾಯಂದಿರಿಂದ ಪಡೆದಂತಹ ಒಂದು ಶಿಕ್ಷಣ ಏನಿದೆ, ಆ ಶಿಕ್ಷಣದಲ್ಲಿ ಶಿಸ್ತುಬದ್ಧವಾದಂತಹ ಒಂದು ಶಿಕ್ಷಣ, ಅವರಲ್ಲಿ ಸಮಾಜದ ಜವಾಬ್ದಾರಿ, ಜನತೆಯ ಕಾಳಜಿಯನ್ನು ಹೆಚ್ಚಿರೋದನ್ನ ನಾವು ನೋಡ್ತೇವೆ. ಎಲ್ಲ ವಿದ್ಯೆಯಲ್ಲಿ ರಾಣಿ ಚೆನ್ನಮ್ಮ ಪ್ರವೀಣೆಯಾಗಿದ್ಲು. ನಾವು ಅವಳದ ವಿದ್ಯಾಭ್ಯಾಸದ ಇತಿಹಾಸವನ್ನು ನೋಡಿದ್ರೆ ಶಸ್ತ್ರವಿದ್ಯೆಯಲ್ಲಿ, ಹಾಗೆ ನಮ್ಮ ಬೇರೆ ಬೇರೆ ಭಾಷಾ ವಿದ್ಯೆಯಲ್ಲಿ, ಆಡಳಿತ ನೀತಿಗಳಲ್ಲಿ, ಯೋಗ ಇತ್ಯಾದಿಗಳಲ್ಲಿ ಒಂದು ಪ್ರಬುದ್ಧತೆಯ ಆಡಳಿತವನ್ನ ಮಾಡಿದಂತವಳು ರಾಣಿ ಚೆನ್ನಮ್ಮ. ನಾವು ಮತ್ತೊಮ್ಮೆ ಅದನ್ನ ಸ್ಮರಿಸಿಕೊಳ್ಬೇಕು. ಯಾರೂ ಸಹ ನಾವು ಇಷ್ಟಪಟ್ರೆ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ರಾಣಿ ಚೆನ್ನಮ್ಮ ನಮಗೆ ಮಾದರಿ, ಆದರ್ಶ, ಪ್ರೇರಣಾ ಒಂದು ತಾಯಿ. ಹಾಗಾಗಿ ಈ ರಾಜ್ಯವನ್ನ, ಈ ಸಾಮ್ರಾಜ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ನಮ್ಮೆಲ್ಲರಿಗೂ ಆ ಸ್ವಾತಂತ್ರ್ಯದ ಕಿಡಿಯ ಪರಿಣಾಮ, ಆ ಸ್ವಾತಂತ್ರ್ಯ ಲಭಿಸುವಂತೆ ಆಗಿ ನಾವು ಇವತ್ತು ಈ ಒಂದು ರಾಷ್ಟ್ರದಲ್ಲಿ ಒಂದು ಸ್ವತಂತ್ರ ಭಾರತವಾಗಿ ನಿರ್ಮಾಣ ಆಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಬಂಧುಗಳೇ, ಈ ಭವ್ಯ ಇತಿಹಾಸ ಭಾರತಕ್ಕೆ ಇದ್ದೇ ಇದೆ. ನಾವು ಎಂದೂ ಸಹ ನಾವು ಯಾರ ಮೇಲೂ ದಾಳಿ ಮಾಡಿದಂಥವರಲ್ಲ, ಯಾವ ಕಾಲದಲ್ಲೂ ನಾವು ದಾಳಿ ಮಾಡಿದಂಥವರಲ್ಲ. ಆದರೆ ಭಾರತದ ನಮ್ಮ ಸನಾತನ ಹಿರಿಯರು, ಅವರು ಸಾಧು ಸಂತರು ಇರಬಹುದು, ಋಷಿ ಮುನಿಗಳು ಇರಬಹುದು, ಅಥವಾ ರಾಜ ಮಹಾರಾಜರು ಇರಬಹುದು, ಎಲ್ಲ ವೀರ ಪುರುಷರು, ಅನೇಕ ತ್ಯಾಗ ಮಹಾಪುರುಷರುಗಳು ತ್ಯಾಗ ಬಲಿದಾನದ ಮೂಲಕ ನಮ್ಮ ನಾಡನ್ನ ಕಟ್ಟಿ ಬೆಳೆಸಿದ್ದಾರೆ. ವಿದೇಶಿಯರಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ, ಗುಲಾಮಿತನದಲ್ಲಿ ನಾವು ಇರೋದಿಲ್ಲ, ಗುಲಾಮಿತನದ ಮಾನಸಿಕತೆಯನ್ನ ದೂರ ಮಾಡ್ತೀವಿ ಅನ್ನುವಂಥ ಸಂಕಲ್ಪದೊಂದಿಗೆ, ತ್ಯಾಗದೊಂದಿಗೆ ನಮಗೆಲ್ಲರೂ ಆದರ್ಶ ಪ್ರೇರಣೆಯ ಪುರುಷರಾಗಿದ್ದಾರೆ. ಬಂಧುಗಳೇ, ಈ ರೀತಿಯ ಭವ್ಯ ಇತಿಹಾಸ ಇರುವಂತ ನಾವೆಲ್ಲರೂ ಅವತ್ತಿನ ಕಾಲಘಟ್ಟದಲ್ಲಿ ರಾಣಿ ಚೆನ್ನಮ್ಮ ಏನು ಮಾಡಿದ್ಲು ಅದು ಪ್ರಸ್ತುತವಾಗಿತ್ತು, ಅವಶ್ಯವಾಗಿತ್ತು, ನಾಡಿಗೆ ಅದು ಬೇಕಾಗಿತ್ತು. ಅದನ್ನ ಮಾಡಿದ್ದಾರೆ, ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಇವತ್ತು ಸಹ ನಮ್ಮ ಜವಾಬ್ದಾರಿ ಇದೆ. ಅವತ್ತಿನ ಕಾಲಕ್ಕೆ ತಕ್ಕಂತೆ ಅವರು ಹೇಗೆ ಮಾದರಿಯ ಆಡಳಿತವನ್ನು ನಡೆಸಿದ್ರು, ಮಾದರಿಯ ಒಂದು ವ್ಯವಸ್ಥೆಯನ್ನ ರೂಪಿಸಿದ್ರು, ಜನಪರವಾದಂತಹ ಕಾಳಜಿಯ ಮೂಲಕ ನಮ್ಮೆಲ್ಲರನ್ನು ಒಂದಾಗಿ ಒಟ್ಟಾಗಿ ಮುನ್ನಡೆಸ್ಕೊಂಡು ಹೋಗುವಂತ ಶಕ್ತಿಯನ್ನ ನಿರ್ಮಿಸಿದ್ರು. ಹಾಗೆ ನಾವೆಲ್ಲರೂ ಸಹ ಇವತ್ತು ಆ ಸಂಕಲ್ಪವನ್ನು ಮಾಡಬೇಕು. ಇವತ್ತು ನಾಡಿನ ಅಗತ್ಯತೆಗಳು, ದೇಶದ ಅಗತ್ಯತೆಗಳು ಏನಿದೆ, ಆ ಜವಾಬ್ದಾರಿಯನ್ನ ನಾವು ಹೇಗೆ ನಿರ್ವಹಿಸಬೇಕು, ಆ ಸವಾಲನ್ನ ಹೇಗೆ ನಾವು ಸ್ವೀಕರಿಸಬೇಕು, ಇದು ಬಹಳ ಮುಖ್ಯವಾದಂತಹದ್ದು. ನಾವು ಕೇವಲ ಸಂಕುಚಿತವಾದಂತಹ ಯೋಚನೆಗಳನ್ನ ಮಾಡಿದ್ರೆ, ನಾವು ದೇಶ ಮೊದಲು ಅಂತ ಯೋಚಿಸದೆ ಹೋದ್ರೆ, ನಮ್ಮ ವಿರುದ್ಧ ಹಿಂದೆ ಹೇಗೆ ಷಡ್ಯಂತ್ರಗಳು ಬ್ರಿಟಿಷರು, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಹೂಣರು, ಶಕರು ಎಲ್ಲ ಮಾಡಿದ್ರು, ಹಾಗೆ ಸಹ ಇವತ್ತಿಗೂ ನಾವು ಸ್ವಲ್ಪ ನಮ್ಮ ಶಕ್ತಿಯನ್ನ ಮರೆತ್ರೆ ವಿದೇಶಿಯ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಿದ್ಧ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬಂಧುಗಳೇ, ಇವತ್ತಿನ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ. ದೇಶ ಮೊದಲು ಅನ್ನುವಂತ ನಂಬಿಕೆಯನ್ನ ಬೆಳೆಸ್ಕೊಳ್ಳೋಣ. ನಾವು ದೇಶ ಮೊದಲು ಅನ್ನುವಂತ ನಂಬಿಕೆಯನ್ನ ಬೆಳೆಸ್ಕೊಂಡಾಗ ನಮ್ಮಲ್ಲಿ ಇನ್ನು ಯಾವ ಭೇದ ಭಾವ, ತಾರತಮ್ಯವಿಲ್ಲದೆ ನಾಡಿನ ಜನಸಮುದಾಯಕ್ಕೆ, ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತ ಶಕ್ತಿ ನಮಗೆ ನಿರ್ಮಾಣ ಆಗತ್ತೆ. ಹಾಗಾಗಿ ನಾವು ಆ ಕಾಲಘಟ್ಟದಲ್ಲಿ, ಇತಿಹಾಸದಲ್ಲಿ ರಾಣಿ ಚೆನ್ನಮ್ಮ ಅನೇಕ ಮಹಾಪುರುಷರುಗಳು ಹೀಗೆ ಮಾಡಿದ್ರು ಅನ್ನುವಂತ ಅಭಿಮಾನವನ್ನು ಪಡಬೇಕು. ಇತಿಹಾಸದ ಬಗ್ಗೆ ಅಭಿಮಾನ ಇರಬೇಕು. ವರ್ತಮಾನದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಭವಿಷ್ಯದ ಸವಾಲನ್ನು ಎದುರಿಸಿ ಆದರ್ಶವಾದಂತಹ ಸಮಾಜವನ್ನು ನಿರ್ಮಿಸುವಂತಹ ಸಂಕಲ್ಪವನ್ನು ನಾವು ಮಾಡಬೇಕು. ಬಂಧುಗಳೇ, ಇವತ್ತು ಈ ರಾಷ್ಟ್ರಾಭಿಮಾನವನ್ನ ಬೆಳೆಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ಈ ಸ್ವದೇಶಿಯ ಚಿಂತನೆಯನ್ನ ಜಾಗೃತಗೊಳಿಸಬೇಕು. ನಾವು ಸ್ವದೇಶಿಯ ಚಿಂತನೆಯ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲೋ ಇನ್ಯಾವ ಸಂದರ್ಭದಲ್ಲೋ ಪರಕೀಯ ವಸ್ತುಗಳನ್ನು ಹೇಗೆ ತಿರಸ್ಕರಿಸಿದ್ವೋ, ಹಾಗೆ ಮತ್ತೊಮ್ಮೆ ನಾವು ಭಾರತೀಯರಾಗಿ ಭಾರತದ ಸ್ವದೇಶಿ ಚಿಂತನೆಯನ್ನ ಮೈಗೂಡಿಸ್ಕೊಳ್ತಾ ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮಾಡ್ತಾ ಮುಂದೆ ಹೋಗ್ಬೇಕಂತದ್ದಿದೆ.
ಪ್ರಕೃತಿಯ ಸವಾಲುಗಳಿದೆ, ಪರಿಸರದ ಸವಾಲುಗಳಿದೆ. ಅಷ್ಟೇ ಯಾಕೆ, ನಮ್ಮ ರಾಸಾಯನಿಕ ಇತ್ಯಾದಿಗಳ ಬಳಕೆಯಿಂದ ಆಹಾರೋತ್ಪನ್ನಗಳ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ಅದೆಷ್ಟೋ ರೀತಿಯ ಸವಾಲುಗಳು ನಮ್ಮ ಮಧ್ಯೆ ಬರ್ತಾ ಇದೆ. ಆ ಸವಾಲನ್ನೆಲ್ಲ ಎದುರಿಸಿ ನಾವು ಸಮರ್ಥವಾಗಿ ಇವತ್ತಿನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಆದರ್ಶದ ಭವಿಷ್ಯವನ್ನ ರೂಪಿಸೋದಕ್ಕೆ ಬೇಕಾದಂತ ಸಂಕಲ್ಪವನ್ನ ಈ ಒಂದು ಕಿತ್ತೂರಿನ ವಿಜಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಆ ಸಂಕಲ್ಪವನ್ನ ಮಾಡೋಣ ಅಂತ ಮತ್ತೊಮ್ಮೆ ಆಶಿಸ್ತಾ, ದೇವರ ಪರಮ ಪೂಜ್ಯ ಸ್ವಾಮೀಜಿಯವರ ಎಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಸಹ ಈ ವ್ಯವಸ್ಥೆಯನ್ನ ಆದರ್ಶವಾಗಿ ರೂಪಿಸೋ ದಿಕ್ಕಿನಲ್ಲಿ ಮುಂದೆ ಹೋಗೋಣ ಅನ್ನುವಂತ ಮಾತನ್ನ ನಿಮ್ಮಲ್ಲಿ ಹೇಳ್ತಾ, ಕಿತ್ತೂರು ಉತ್ಸವವನ್ನ ಈ ಮಳೆ ಮಧ್ಯೆಯೂ ಬಹಳ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ ಒಳಗೊಂಡಂತೆ ನಮ್ಮೆಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಇಲ್ಲಿರುವಂತ ಅನೇಕ ಸಂಘ ಸಂಸ್ಥೆಯ ಪ್ರಮುಖರುಗಳು ತಾವು ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾ ಇದ್ದೇವೆ. 200ನೇ ವರ್ಷದ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಾವು ರಾಣಿ ಚೆನ್ನಮ್ಮ ಕುರಿತಂತೆ ಒಂದು ಸ್ಟ್ಯಾಂಪ್ ಅನ್ನ ಸಹ ಬಿಡುಗಡೆ ಮಾಡಿದ್ದನ್ನ ನಾವು ಕಳೆದ ವರ್ಷ ನೆನಪಿಸಬಹುದು. ನಾವು ಈ ರೀತಿಯ ಅನೇಕ ಒಳ್ಳೊಳ್ಳೆಯ ಕ್ಷಣಗಳು ಭವಿಷ್ಯದಲ್ಲಿ ಬರೋದಕ್ಕೆ ನಾವೆಲ್ಲರೂ ಕಾರಣರಾಗೋಣ. ನಿಮ್ಮ ಸಂಸತ್ನಾಗಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರದಲ್ಲಿ ಏನಾಗಬೇಕು, ಕಿತ್ತೂರಿನ ನಾಡಿನ ಅಭಿವೃದ್ಧಿಯ ಬಗ್ಗೆ ಅದನ್ನ ಮಾಡೋದಕ್ಕೆ ನಿಮ್ಮ ಸಂಸತ್ನಾಗಿ ನಾನು ಸಿದ್ಧ ಇದ್ದೀನಿ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.